ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಶಂಕರ ಮತ್ತು ನನ್ನ ಫ್ರೆಂಡ್ಸು ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡಿಕೊಂಡು ಹಾಗೆ ಅಳ್ತಾ ಇರ್ತಾನೆ. ಶಂಕರ ಫೋಟೋನ ನೋಡ್ಕೊಂಡು, ಗೌರಿ ಫೋಟೋ ನೋಡಿಕೊಂಡು, ನನ್ನ ಅಮ್ಮಿಯವ್ರು ನನ್ನ ಬಿಟ್ಟೋದ್ರಲ್ಲ, ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಕೋಳಿ ಹೇಳ್ತಾ ಇರ್ತಾನೆ, ಯಾಕಣ್ಣ ನೀನು ಈ ಥರ ಅಳ್ತಾ ಇದೆಯಾ, ಆಯಿತಾ ಸತ್ಯ ಏನು ಅಂತ ಮೊದಲು ತಿಳ್ಕೊ ಅಂತ ಅಂದಾಗ ಶಂಕರ, ಏನ್ಲ ಹೇಳ್ದೆ ಸತ್ಯನ, ಏನ್ಲ ಸತ್ಯ, ನನ್ನ ಕಣ್ಮುಂದೆ ಡಾಕ್ಟ್ರ್ ಜೊತೆ ಲವ್ವಿ ಆಡ್ತಾ ಇದ್ದಾಳೆ ನನ್ನ ಅವ್ವಿ, ನನಗೆ ಎಷ್ಟು ಬೇಜಾರಾಗಬೇಕು ಆಯಿತಾ, ಇನ್ನು ನಾನು ಏನು ಸತ್ಯನ ತಿಳ್ಕೊಬೇಕು ಆಯಿತಾ. ನೋಡೋ ಚುರುಮುರಿ, ನನ್ನ ಅವ್ವಿ ಬಿಟ್ಟೋದ್ಮೇಲೆ ನಾನು ಇಷ್ಟು ವರ್ಷದಿಂದ ಇದ್ದೀನಿ, ಯಾವ್ದಾರ ಒಂದು ಹುಡುಗಿನ ನಾನು ಕಣ್ಣತ್ತೇನಾದರೂ ನೋಡಿದ್ದೀನಿ ಅಂತ ಅಂದಾಗ ಚುರುಮುರಿ, ಇಲ್ಲ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಹಂಗಂದ್ಮೇಲೆ ಅದು ಹೇಗೋ ಸಾಧ್ಯ, ಇವಳು ಹೇಗೋ ನನ್ನನ್ನು ಬಿಟ್ಟೋದ್ಲು ಆಯಿತಾ, ಚಿನ್ನ ರನ್ನ ಅಂತ ಎಲ್ಲ ಮುದ್ದು ಮಾಡಿ ಇವಾಗ ಇನ್ನೊಬ್ಬರ ಜೊತೆ ಹೇಗೋ ಇರೋದು, ಅದು ಹೆಂಗೆ ನನ್ನ ಅವ್ವಿಯರು ನನ್ನನ್ನು ಬಿಟ್ಟೋದ್ರು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ದೇವ್ರನ್ನ ಬೈತಾ ಇರ್ತಾನೆ. ಅಲ್ಲ ಸಿದ್ದೇಶ್ವರ, ನೀನು ಯಾಕೆ ನಾನು ಇನ್ನೂ ಉಳಿಸಿದ್ಯಾ, ಈ ಥರ ಎಲ್ಲ ನೋಡಿ ಅವರೆಲ್ಲ ಆಡೋದನ್ನು ನಾನು ನೋಡಿಕೊಂಡು ಇನ್ನೂ ಭೂಮಿ ಮೇಲೆ ಇರಬೇಕಾ, ನನ್ನನ್ನು ಆದಷ್ಟು ಬೇಗ ಕರ್ಕೊ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಶಂಕರ ಅಳ್ತಾ ದೇವ್ರನ್ನ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ರೌಡಿ ಬೇಬಿ ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ಶಂಕರ ಯಾರು ಅಂತ ನೋಡಿದಾಗ, ನನ್ನ ರೌಡಿ ಬೇಬಿ ಕಾಲ್ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡಬೇಕಾದ್ರೆ, ಹೇಳು ರೌಡಿ ಬೇಬಿ, ನಿನಗೆ ಇವಾಗ ನಾನು ನೆನಪಾದ್ನ ಅಂದಾಗ, ಹೌದು ಬ್ಯಾಡ್ ಬಾಯ್, ನನಗೂ ತುಂಬ ನೆನಪಾಗ್ತಿದ್ಯಾ, ಮಿಸ್ ಯು ಆಯಿತಾ ಅಂತಂದಾಗ, ಮಿಸ್ ಯು ಟು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿನಗೆ ವಿಡಿಯೋ ಕಾಲ್ ಮಾಡಲ ಅಂತ ಇಲ್ಲಿ ಭೂವಿ ಕೇಳ್ತಾ ಇರಬೇಕಾದ್ರೆ, ಅಷ್ಟೇ ತಾನೇ ಮಾಡು ಅಂತ ಅಂದಾಗ ಈ ಕಡೆ ಭೂವಿ ವಿಡಿಯೋ ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ಎಣ್ಣೆ ಬಾಟ್ಲು ಎಲ್ಲನೂ ಸಹ ಕೆಳಗಡೆ ದೂಕ್ತಾ ಮಾತಾಡ್ತಾ ಇರ್ತಾನೆ. ಇಬ್ಬರು ಮಾತಾಡ್ತಾ ಇರ್ತಾರೆ, ತುಂಬ ಖುಷಿಯಾಗಿ ಶಂಕರ ನಗಾಡ್ತಾ ಇರ್ತಾನೆ. ಅವಾಗ ಚುರುಮುರಿ ಹೇಳ್ತಾ ಇರ್ತಾನೆ ಕೋಳಿಗೆ, ನೋಡು ಅಣ್ಣ ಇಷ್ಟ ತನಕ ಎಷ್ಟು ಬೇಜಾರಾಗಿದ್ದ, ಈಗ ಭುವಿ ಕಾಲ್ ಬಂದಮೇಲೆ ಎಷ್ಟು ಖುಷಿಯಾಗಿದ್ದಾನಲ್ವಾ, ಭುವಿನೇ ತನ್ನ ಮಗಳು ಅಂತ ಅಂದರೆ ಇನ್ನೂ ಎಷ್ಟು ಖುಷಿ ಆಗ್ಬೋದು ಅಂತ ಅಂದಾಗ, ಹೌದು ಆದಷ್ಟು ಬೇಗ ಅದು ನಿಜ ಆದರೆ ಸಾಕು ಅಂತ ಇಲ್ಲಿ ಚುರುಮುರಿ ಕೋಳಿ ಮಾತಾಡ್ತಾ ಇರ್ತಾರೆ. ಮತ್ತು ಚುರುಮುರಿ ಹೇಳ್ತಾ ಇರ್ತಾನೆ, ಹೂಕಂಡ್ಲ, ನಾವು ನಿಜ ಹೇಳಂಗಿಲ್ಲ, ನಿಜ ಹೇಳಿದರೆ ಎಲ್ಲಿ ಅಪ್ಪ ಮಗಳನ್ನ ದೂರ ಮಾಡ್ತಾರೋ ಅದಕ್ಕೆ ನಮಗಂತೂ ಗೊತ್ತಿಲ್ಲ, ಅದಕ್ಕೆ ನಾವು ನಿಜ ಹೇಳೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರೋ ಗ್ಲಾಸ್ನ ಹೊಡೆದಾಕ್ಬಿಡ್ತಾರೆ. ಈ ಕಡೆ ಭೂವಿ ಮಾತಾಡ್ತಾ ಇರ್ತಾಳೆ. ಅವಾಗ ಇದೇನಿದು ಸೌಂಡು ಈ ಥರ ಬರ್ತಿದೆಯಲ್ಲ, ಬ್ಯಾಡ್ ಬಾಯ್ ಫ್ರೆಂಡ್ ಏನಿದು ಸೌಂಡು ಅಂತ ಕೇಳ್ತಾ ಇರಬೇಕಾದ್ರೆ ಶಂಕರ ಶಾಕ್ ಆಗಿ ಹಾಗೆ ಚುರುಮುರಿನ ಗುರಾಯಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಭೈರದೇವಿ ಗಂಗನ ಕೇಳ್ತಾ ಇರ್ತಾಳೆ, ಅಲ್ಲ ಕಣವ, ಅಷ್ಟು ದೊಡ್ಡ ಅಪಘಾತ ಮಾಡಿದ್ದೀನಿ ಅಂತ ಹೇಳ್ದಲ್ಲ, ಆದರೆ ಅಮ್ಮ ಮಗಳು ಸಾಯಲೇ ಇಲ್ವಲ್ಲ, ಇದೇನು ಈ ಥರ ಆಯಿತು ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಈ ಕಡೆ ಭೈರದೇವಿ ಹೇಳ್ತಾ ಇರ್ತಾಳೆ, ಈ ಥರ ದೊಡ್ಡ ಅಪಘಾತ ಮಾಡ್ದಲ್ಲ, ನಾವೇನೋ ಸತ್ತೋಗ್ತಾಳೆ, ನಾವಿಬ್ಬರು ಇನ್ಮೇಲೆ ನೆಮ್ಮದಿಯಿಂದ ಇರ್ಬೋದು, ಯಾರು ಸಹ ನಮ್ಮ ವಿಷಯಕ್ಕೆ ಬರಲ್ಲ, ಇನ್ನು ಯಾರು ತೊಂದರೆ ಕೊಡೋರು ಇಲ್ಲ ಅಂತ ನಾವು ಅಂದ್ಕೊಂಡು ನೋಡಿದರೆ ಈ ಥರ ಆಯ್ತಲ್ಲವ ಅಂದಾಗ, ಅಯ್ಯೋ ಅತ್ತೆವ, ಆ ವಿಷಯ ಬಿಡಿ, ಅವರಿಬ್ಬರು ಭೇಟಿ ಯಾವತ್ತಿದ್ರು ನಾನೇ ಆಡೋದು, ಆದರೆ ಇನ್ನೊಂದು ಏನಾಯಿತು ಗೊತ್ತಾ, ಅವರಿಬ್ಬರು ಬೇಟೆನ ಆಡಿ ಅವರಿಬ್ರು ಮುಗಿಸ್ತೀವಿ. ಆದರೆ ಇನ್ನೊಂದು ಏನಾಯ್ತು ಗೊತ್ತಾ, ಇವತ್ತು ಶಂಕರ್ ಅವರು ಭುವಿನೇ ತನ್ನ ಮಗಳು ಅಂತ ನಂಬಿದ್ರು, ಅಷ್ಟೊತ್ತಿಗೆ ನನ್ನ ಮೇಲೆ ಬೇರೆ ಕೆಟ್ಟ ಕೋಪನ ಕಾರ್ತಾ ಇದ್ರು, ನಾನು ಸುಳ್ಳು ಹೇಳಿದ್ದೀನಿ ಅಂತ ನನ್ನ ಸಾಯಿಸೋಕ್ಕೆ ಹೊರಟಿದ್ರು. ಆದರೆ ನಾನು ಅಷ್ಟೊತ್ತಿಗೆ ಆ ಡಾಕ್ಟ್ರ್ ಮುಖ ನೋಡಿದೆ, ಅವಾಗ ಅವನಿಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಏನೇನೋ ಸಂಬಂಧನ ಕಲ್ಪಿಸಿ ಅವಳ ಮೇಲೆ ದ್ವೇಷ ಬರೋ ರೀತಿ ನಾನು ಮಾಡಿದ್ದೀನಿ. ಇವತ್ತು ನಾನು ಬಚಾವಾದೆ, ಇಲ್ಲ ಅಂದರೆ ನನ್ನನ್ನು ಶಂಕರ್ ಅವರು ನಿಜವಾಗ್ಲೂ ಬಿಡ್ತಿರ್ಲಿಲ್ಲ ಅಂದಾಗ, ಒಳ್ಳೆ ಕೆಲಸನೇ ಮಾಡಿದೆ ಬಿಡು, ಒಳ್ಳೆ ಚೆನ್ನಾಗೇ ಆಕ್ಟಿಂಗ್ ಮಾಡಿ ಬಂದಿದ್ಯಾ, ಒಳ್ಳೆ ದ್ವೇಷ ಬೆಳೆಸಿದ್ಯಾ, ಅದು ಎಮ್ಮರವಾಗಿ ಬೆಳೆಯೋ ರೀತಿ ನಾವಿನ್ನು ಮುಂದೆ ಮಾಡೋಣ ಅಂತ ಭೈರದೇವಿ ಹೇಳ್ತಾ ಇರ್ತಾಳೆ. ಅದೇನೋ ಹೇಳ್ತಾರಲ್ಲ, ಕೆರ್ಕೊಳಕ್ಕೊಂದು ಗಾಯ ಬೇಕು ಅಂತ, ಆ ರೀತಿ ಆಯಿತು ಬಿಡು ಆಯಿತಾ. ಆ ಮಗು ಜೊತೆ ಶಾನೆ ಮಾತಾಡ್ತಾ ಇದ್ದೆ, ಇವಾಗ ಆ ಮಗುನು ಸಹ ಅವನೇ ದೂರ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡಿದೆ ಬಿಡು, ಅವರಿಬ್ರು ನಾವಿನ್ನು ದೂರ ಮಾಡಬೇಕು ಅಂತ ಅಂದಾಗ, ಅದೇನಾಗಲಿ ಅತ್ತೆವ, ನಾನಂತೂ ಮಾತ್ರ ನನ್ನ ಕೊನೆ ಉಸಿರು ಇರೋವ್ರಿಗೂ ಸಹ ಈ ಥರ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಅಂತ ಗಂಗಾ ಹೇಳ್ತಾ ಇರಬೇಕಾದ್ರೆ, ಆದಷ್ಟು ಬೇಗ ನಿಮ್ಮಿಬ್ಬರು ಲಗ್ನ ನಡೆದ್ರೆ ಅಷ್ಟೇ ಸಾಕು, ನೀನು ಆ ಥರ ಎಲ್ಲ ಅನ್ಬೇಡ ಆಯಿತಾ, ಹಾಗೇ ಆಗುತ್ತೆ, ಇನ್ಮೇಲೆ ಹುಡುಗರನ್ನ ನೆಂಚ್ಕೊಂಡು ನಾವು ಕೆಲಸ ಕೊಟ್ಟು ಇಲ್ಲಿ ನಾವು ಕೂತ್ಕೋಬೇಡ್ದು ಆಯಿತಾ, ಮೈ ಪರ್ಚ್ಕೊಂಡು ಇದ್ದಂಗೆ ಆಗುತ್ತೆ, ನಾವೇ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ರೌಡಿ ಬೇಬಿ ಕೇಳ್ತಾ ಇರ್ತಾಳೆ, ಏನದು ಬ್ಯಾಡ್ ಬಾಯ್ ಸೌಂಡು ಅಂತ ಅಂದಾಗ, ಅಯ್ಯೋ ಅದು ನೆಟ್ವರ್ಕ್ ಇಶ್ಯೂ, ಹಂಗಾಗಿ ಈ ಥರ ಕೇಳಿಸ್ತಾ ಇದೆ ಅಂತಗೆ, ಹೌದಾ ನೆಟ್ವರ್ಕ್ ಪ್ರಾಬ್ಲಮ್ಮಾ, ಸರಿ ಆಯಿತು, ಏನು ಮಾಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಹಾಗೆ ಸುಮ್ಮನೆ ಹಟ್ಟಿ ಹತ್ರ ಕೂತ್ಕೊಂಡಿದ್ದೆ ಅಂತ ಶಂಕರ ಹೇಳ್ತಾ ಇರ್ತಾನೆ. ಮತ್ತೆ ಇಲ್ಲಿ ಚುರುಮುರಿ ಎಣ್ಣೆ ಬಾಟ್ಲನ್ನ ಬಿಡಿಸ್ತಾನೆ, ಮತ್ತೆ ಸೌಂಡ್, ಹಾಗಾದರೆ ವಿಡಿಯೋ ಕಾಲ್ ಮಾಡಿದ್ದೀನಲ್ವಾ, ತೋರಿಸು ಎಲ್ಲಿ ಕೂತಿದ್ಯಾ ಅಂತ ರೌಡಿ ಬೇಬಿ ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಚುರುಮುರಿ ಬಂದುಬಿಟ್ಟು, ಏನಿಲ್ಲ ಜೋಗಿ ಅಣ್ಣನಿಗೆ ಸ್ವಲ್ಪ ಕೆಮ್ಮಿತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಜೇನುತುಪ್ಪ ಕುಡ್ಕೊಂಡು ಕೂತಿದ್ದೀವಿ ಅಂತ ಅಂದಾಗ, ಓ ಹೌದಾ, ಸರಿ ನೀನು ಗುಡ್ ಬೈ ಆಯಿತಾ, ಹುಷಾರು, ನನಗಿವತ್ತು ಆಕ್ಸಿಡೆಂಟ್ ಆಗಿತ್ತು ಆಯಿತಾ, ಅಮ್ಮ ನಾನು ಹೆಂಗೋ ಸೇಫ್ ಆಗಿಬಿಟ್ವಿ, ನೀನು ತುಂಬ ಸಲ ಕಾಲ್ ಮಾಡಿದ್ದೆ, ನಾನು ನೋಡೋಕ್ಕಾಗಲಿಲ್ಲ, ಸಾರಿ, ಅದಕ್ಕೆ ಇವಾಗ ಕಾಲ್ ಮಾಡಿದೆ, ಬ್ಯಾಡ್ ಬೈ ಫ್ರೆಂಡ್ ಅಂತ ಹೇಳಿದಾಗ, ಸರಿ ನೀವು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ನೀನು ಬೇಜಾರು ಮಾಡ್ಕೋಬೇಡ ಫ್ರೆಂಡ್ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಅಮ್ಮ ನೋಡಿದರೆ ಟೆನ್ಷನ್ ಮಾಡ್ಕೋತಾಳೆ, ಬೈತಾಳೆ, ಸರಿ ಬಾಯ್, ಗುಡ್ ನೈಟ್, ಲವ್ ಯು ಅಂತ ಹೇಳ್ಬಿಟ್ಟು ಇಲ್ಲಿ ಭುವಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಶಂಕರನು ಸಹ ಗುಡ್ ನೈಟ್ ರೌಡಿ ಬೇಬಿ ಅಂತ ಹೇಳಿ ಖುಷಿಯಿಂದ ಫೋನ್ ಕಟ್ ಮಾಡ್ತಾ ಇರ್ತಾನೆ.
ಇನ್ನೊಂದು ಕಡೆ ಗಂಗಾ ಬೈರದೇವಿ ಹತ್ರ ಹೇಳ್ತಾ ಇರ್ತಾಳೆ, ಹ್ಞೂ ಅತ್ತೆವ್ವ ನೀವು ಹೇಳ್ದಂಗೆ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು ಆಯಿತಾ, ಹುಡುಗರಿಗೆ ಹೇಳಕ್ಕೆ ಹೋಗ್ಬಾರ್ದು. ಈಗ ಅದ್ರಲ್ಲಿ ಮೊದಲೇ ಸತ್ತೋಗ್ಬೇಕಿತ್ತು, ಅಂಥದ್ರಲ್ಲಿ ಚಿಕ್ಕ ಪುಟ್ಟ ಗಾಯದಲ್ಲಿ ಅವಳು ಹುಷಾರಾಗಿ ಹೋಗಿದ್ದಾಳೆ. ಇವಾಗ ತುಂಬ ಮೊದಲೇ ಟೆರರ್ ಆಗಿದ್ದಾಳೆ ಆಯಿತಾ. ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ದಾಳೆ. ಅದೇನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಒಟ್ಟು ನಮ್ಮ ಬುಡಕ್ಕೆ ಬರ್ದಂಗೆ ನಾನು ಆ ಹುಡುಗ್ರ ಜೊತೆ ಮಾತಾಡಿದ್ದೀನಿ, ಅದಂತೂ ನಿಜ. ನಮ್ಮ ಬುಡಕ್ಕೆಲ್ಲ ಬರಲ್ಲ, ನೋಡೇ ಬಿಡ್ತೀನಿ ನಾನು ಒಂದು ಕೈ, ಅದೇನು ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಅದೇನೇ ಸರಿ ಅತ್ತೆವ್ವ, ಈಗ ಅದೆಲ್ಲ ಸರಿ ಆಯಿತು, ಆದರೆ ಏನು ಮಾಡೋದು, ಗೌರಿ ಮೇಲೆ ಮತ್ತೆ ಶಂಕರ ಅವ್ರಿಗೆ ಪ್ರೀತಿ ಬಂದರೆ ಏನು ಮಾಡೋದು ಅಂದಾಗ, ಅದೆಲ್ಲ ಆಗಲ್ಲ, ನೀನು ಆಗ್ದಂಗೆ ಸರಿಯಾದ ಕೆಲಸನೇ ಮಾಡಿದ್ಯಾ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಆಯಿತಾ. ಯಾವ ಹೆಂಡ್ತಿ ಬೇರೆಯವ್ರ ಹತ್ರ ಸಂಬಂಧ ಇಟ್ಕೊಂಡ್ರೆ ಯಾವ ಗಂಡನಿಗೆ ತಾನೇ ಇಷ್ಟ ಆಗುತ್ತೆ ಹೇಳು. ಅವ್ನು ಯಾವುದೇ ಕಾರಣಕ್ಕೂ ಸಹ ಆ ಕಡೆ ತಲೆ ಹಾಕಿ ಮಲಗಲ್ಲ ಅನ್ಬೇಕಾದ್ರೆ, ಇಲ್ಲ ಭುವಿ ಕಂಡ್ರೆ ಅವನಿಗೆ ತುಂಬ ಇಷ್ಟ. ಇವತ್ತು ಬೇರೆ ಈ ಥರ ಆಕ್ಸಿಡೆಂಟ್ ಆಗಿದೆಯಲ್ಲ, ತುಂಬ ಕೊರಗ್ತಾ ಇದ್ರು ಶಂಕರ ಅವರು ಅಂದಾಗ, ಅವನೇನು ಮಾಡಲ್ಲ ಆಯಿತಾ, ಟೆನ್ಷನ್ ತಗೋಬೇಡ ಆಯಿತಾ, ಅದೆಲ್ಲ ನಡೆದಂಗೆ ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇರ್ತಾಳೆ. ನೋಡವ್ವ ಹತ್ತಿರ ಒಂದು 2 ದಿನ ಅಳ್ತಾನೆ, ಆಮೇಲೆ ಆ ಮಗು ಬಗ್ಗೆ ಯೋಚನೆ ಮಾಡಲ್ಲ. ಈ ಸಲ ಏನೋ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀವಿ ಅಂತ ಬಿಟ್ಬಿಡೋಣ, ಆದರೆ ಮುಂದಿನ ಸಲ ಅವ್ವ ಮಕ್ಕಳು ಇಬ್ಬರೂ ಸಹ ಒಂದೇ ಸಲ ಮೇಗ್ ಕಳ್ಸೋಣ ಆಯಿತಾ. ಆಮೇಲೆ ನಿನ್ನ ಜೊತೆ ಖುಷಿಯಾಗಿರ್ತಾನೆ, ಇದ್ದೇ ಇರಂಗೆ ನಾನು ಮಾಡೇ ಮಾಡ್ತೀನಿ ಅಂತ ಭೈರದೇವಿ ಪ್ರಾಮಿಸ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಭುವಿಗೆ ತಲೆ ಬರ್ತಾ ಇರ್ತಾಳೆ. ಅವಾಗ ಭುವಿ ಹೇಳ್ತಾಳೆ, ಬಿಡಮ್ಮ ಅದು ಎಷ್ಟೊತ್ತು ತಲೆ ಬರ್ತೀಯ, ಸುಮ್ಮನೆ ನಿಂತ್ಕೊಂಡು ಬಾಚಿಸ್ಕೊಳ್ಳೋಕ್ಕೆ ನನಗೂ ಬೋರ್ ಆಗುತ್ತೆ ಅಂದಾಗ, ಎಷ್ಟು ಸರ್ಕಸ್ ಮಾಡ್ತೀಯ ನೀನು ಸ್ಕೂಲಿಗೆ ಹೋಗೋಕ್ಕೆ ಅಂತ ಗೌರಿ ಹೇಳ್ತಾ ಇರಬೇಕಾದ್ರೆ, ಅಮ್ಮ ನಾನೇ ಸರ್ಕಸ್ ಮಾಡ್ತಿದ್ದೀನ, ನೀನು ಕಣಮ್ಮ ಮಾಡ್ತಾ ಇರೋದು, ಏನಾದರೂ ನನಗೆ ಗೊತ್ತಿಲ್ದಂಗೆ ಏನಾದರೂ ಸ್ಕೂಲ್ ಓಪನ್ ಮಾಡಿದ್ಯಾ, ಸರ್ಕಸ್ ಮಾಡೋ ಕಂಪನಿ ಏನಾದರೂ ಓಪನ್ ಮಾಡಿದ್ಯೇನಮ್ಮ ಅಂದಾಗ, ದೊಡ್ಡ ತರಲೆ ಆಯಿತಾ, ಏನೇನೋ ಮಾತಾಡಬೇಡ ಅಂತ ಅಂದಾಗ ಆಡ್ಕೊತಾ ಇರ್ತಾಳೆ. ಈ ಕಡೆ ಲೊಟಿಕೆನ ಮುರಿತಾ ಇರ್ತಾಳೆ. ಅವಾಗ ಸೇಮ್ ಶಂಕರ ಹೇಗೆ ದೃಷ್ಟಿ ತೆಗಿತಿದ್ನೋ ಗೌರಿಗೆ, ಅದೇ ರೀತಿ ಇಲ್ಲಿ ಭುವಿ ತೆಗೆದಾಗ ಅದನ್ನ ನೋಡಿ ಒಂದು ಕ್ಷಣ ಗೌರಿಗೆ ಶಾಕ್ ಆಗಿಬಿಡುತ್ತೆ. ಈ ಕಡೆ ಗೌರಿ ಯಾವಾಗಲೂ ಶಂಕರ ದೃಷ್ಟಿ ತೆಗಿತಿದ್ನ ನೆನಪಿಸ್ಕೊಬಿಟ್ಟು ಕೋಪ ಮಾಡಿಕೊಂಡು, ಭುವಿ ಇದನ್ನು ಎಲ್ಲಿ ಕಲಿತೆ, ಯಾರು ಹೇಳ್ಕೊಟ್ರು, ನಿಜ ಹೇಳು ಅನ್ಬೇಕಾದ್ರೆ, ಯಾವ್ದಮ್ಮ ಅಂದಾಗ, ಈಗ ಮಾಡ್ದಲ್ಲ ಅದು ಎಲ್ಲಿ ಕಲಿತೆ ಅಂದಾಗ, ಅಮ್ಮ ಯಾರು ಹೇಳ್ಕೊಟ್ಲಿಲ್ಲಮ್ಮ, ಯಾವ ಸ್ಕೂಲು ಇಲ್ಲ ಆಯಿತಾ, ತನಗೆ ಅದೇ ಬಂತು, ಇದು ನನ್ನ ಸ್ಟೈಲ್ ಅಂದಾಗ, ಸುಳ್ಳು ಹೇಳ್ಬೇಡ ನಿಜ ಹೇಳು, ಯಾರು ಹೇಳ್ಕೊಟ್ಟಿದ್ದು ಅಂತ ಹೊಡಿಯೋಕ್ಕೆ ಹೋದಾಗ, ಯಾಕಮ್ಮ ಇಷ್ಟು ಕೋಪ ಮಾಡ್ಕೋತೀಯ, ನೀನು ಯಾವಾಗಲೂ ಕೂದಲನ್ನ ಸರಿ ಮಾಡ್ಕೋತಿದ್ದೀಯ. ಹಾಗೆ ವಾಸಂತಿ ಒಂಥರ ಸ್ಟೈಲ್ ಮಾಡ್ತಾ ಇರ್ತಾರೆ, ಆನಂದ್ ಒಂಥರ ಯಾವಾಗಲೂ ಭುಜ ಹಿಂಗೆ ಅಂತ ಇರ್ತಾರೆ, ಹಾಗೆ ವಿಜಿನೂ ಒಂಥರ ಅಂತ ಇರ್ತಾರೆ. ಅದೇ ಇದು ನನ್ನ ಸ್ಟೈಲು, ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಟೈಲ್ ಇಷ್ಟಮ್ಮ, ಅದಕ್ಕೆ ಯಾಕೆ ನೀನು ಇಷ್ಟು ಕೋಪ ಮಾಡ್ಕೋತೀಯ, ಅದಕ್ಕೆ ಯಾಕೆ ನನ್ನನ್ನು ಬೈತಾ ಇದೆಯಾ, ಇದು ನ್ಯಾಯನ ಅಂತ ಕೇಳ್ತಾ ಇರ್ತಾಳೆ. ಆಯಿತು ಬಿಡಮ್ಮ ಸಾರಿ ಅಂತ ಕೋಪ ಮಾಡ್ಕೊತಿರ್ಬೇಕಾದ್ರೆ, ಸರಿ ಆಯಿತು ಇನ್ಮೇಲೆ ಈ ಥರ ರಿಪೀಟ್ ಮಾಡಬಾರ್ದು ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ನೋಡೋಣ ಅಮ್ಮ ಟ್ರೈ ಮಾಡ್ತೀನಿ ಅಂತ ಭುವಿ ಹೇಳ್ಬಿಟ್ಟು, ಸರಿ ನಾನೇ ಹೊರಡ್ತೀನಿ ಬಿಡು ಅಂತ ಹೋಗ್ತಾಳೆ. ಈ ಕಡೆ ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ತಾನು ಪ್ರೆಗ್ನೆಂಟ್ ಆಗಿದ್ದಾಗ ಯಾವ ಥರ ಕೇರ್ ಮಾಡ್ತಾ ಇದ್ರು ಜೋಗಿಯವರು ಅಂತ ನೆನಪಿಸ್ಕೊತಾ ಇರ್ತಾಳೆ. ತುಂಬ ವಾಮಿಟ್ ಆಗ್ತಾ ಇದೆ, ಹೊಟ್ಟೆ ಬೇರೆ ಭಾರ ಆಗ್ತಿದೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಇದೆಲ್ಲ ಕಾಮನ್ ಆಯಿತಾ, ಪ್ರೆಗ್ನೆಂಟ್ ಇದ್ದಾಗ ನೀವು ಟೆನ್ಷನ್ ಮಾಡ್ಕೋತಿಡ್ಬೇಡಿ ಅಂತ ಜೋಗಿ ಹೇಳ್ತಾ ಇರ್ತಾನೆ. ಹಾಗಾದರೆ ನಮಗೆ 2 ಮಕ್ಳು ಆಗ್ತಾವ ಅಂತ ಕೇಳಬೇಕಾದ್ರೆ, ಇಲ್ಲ 3 ಮಕ್ಕಳು, ನನಗೊಂದು ನಿಮಗೊಂದು, ಮನೇಲಿ ಆಟ ಆಡೋಕ್ಕೊಂದು ಅಂತ ಅಂದಾಗ, ನನ್ನ ಮಗು ಯಾವಾಗಲೂ ಸಹ ನಿಮ್ಮ ಹಿಂದೆ ತಿರುಗಬೇಕು, ಆ ರೀತಿ ನಾನು ಮಾಡ್ತೀನಿ ಅಂದಾಗ, ಅಯ್ಯೋ ನನಗಂತೂ ತುಂಬ ಖುಷಿ, ನಾನು ಯಾವಾಗಲೂ ಹೊತ್ಕೊಂಡು ಓಡಾಡ್ತಾ ಇರ್ತೀನಿ ಅಂತ ಅಂದಾಗ, ನೋಡಿದ್ರಾ ಮಕ್ಕಳು ಬಂದಮೇಲೆ ಹೆಂಡ್ತಿನ ಮರಿತೀರ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಮ್ಮಿಯವರೇ ನಾನು ಹೇಳಿದ್ದು ಆ ಥರ ಅಲ್ಲ, ಮಕ್ಕಳನ್ನೆಲ್ಲ ನಾನು ನಿಮ್ಮನ್ನು ಎತ್ಕೊಂಡು ಓಡಾಡ್ತಾ ಇರ್ತೀನಿ ಅಂತ ಇಲ್ಲಿ ಜೋಗಿ ಹೇಳ್ತಾ ಇರ್ತಾನೆ. ನೋಡಿ ಆಯಿತಾ, ನನಗೆ ನೀವೇ ಮಗು, ನೀವು ಮಾತಾಡೋದು ಮಗುನ ಥರ ಮನಸ್ಸಿರುತ್ತೆ, ಅದಕ್ಕೋಸ್ಕರ ನನಗೆ ನೀವೇ ಬೇಕು ಅಂತ ಅಂದಾಗ, ಈ ಥರ ಹೇಳೋಕ್ಕೇನು ಕಮ್ಮಿ ಇಲ್ಲ ಬಿಡಿ ನೀವು ಅಂದಾಗ, ಇಲ್ಲ ಅಮ್ಮಿಯವರೇ ನನಗೆ ನಿಮ್ಮ ಥರ ಇರೋ ಹೆಣ್ಮಗು ಬೇಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ನನಗೆ ನಿಮ್ಮ ಥರ ಹ್ಯಾಂಡ್ಸಮ್ ಆಗಿರೋ ಗಂಡು ಮಗು ಬೇಕು ಅಂತ ಇಲ್ಲಿ ಗೌರಿ ಕೇಳ್ತಾ ಇರ್ತಾಳೆ. ನೋಡಿ ಬೇಕಾದರೆ ನನಗೆ ಹೆಣ್ಮಗುನೇ ಆಗೋದು ಅಂತ ಅಂದಾಗ, ಸರಿ ಆಯಿತು ಬಿಡಿ ನೋಡೋಣ ಅಂದಾಗ, ನಿಮ್ಮನ್ನು ನೋಡಿದರೆ ಹಾಗೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಸರಿ ಆಯಿತು ಮಾಡಿ ಅಂದಾಗ, ಕಣ್ಣು ಮುಚ್ಕೊಳ್ಳಿ ಅಂತ ಅಂದಾಗ, ಅವಾಗ ಮುದ್ದು ಮಾಡ್ತಾ ಇರಬೇಕಾದ್ರೆ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಇಲ್ಲಿ ಗೌರಿ ಬೇಜಾರು ಮಾಡಿಕೊಂಡು ಒಂದು ಕಡೆ ಬಂದು ಕೂತ್ಕೋತಾಳೆ. ಅಲ್ಲಿಗೆ ವಿಜಿ ಬಂದು ಹೇಳ್ತಾ ಇರ್ತಾಳೆ, ಪಾಪನ ಕರ್ಕೊಬರ್ತಾಳೆ. ಅಲ್ಲ ಇಷ್ಟು ಪ್ರಾಬ್ಲಮ್ ಆಗಿದೆ, ಆದರೂ ಸಹ ನೀನು ಸ್ಕೂಲಿಗೆ ಕಳಿಸ್ತಾ ಇದೆಯಲ್ಲ ಭುವಿಯ, ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂದಾಗ, ಯಾಕಕ್ಕ ನೀನು DC ಅಕ್ಕ ಆಗಿ ನೀನು ಟೆನ್ಷನ್ ತಗೋತಾ ಇದೆಯಲ್ಲ, ಸೆಕ್ಯೂರಿಟಿ ಇದೆಯಲ್ವಾ, ನೀನು ಯಾಕೆ ಟೆನ್ಷನ್ ತಗೋತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನೋಡಕ್ಕ ನೀನು DC ಅಕ್ಕ ನೀನು ಆಯಿತಾ, ಟೆನ್ಷನ್ ಮಾಡ್ಕೋಬೇಡ ಆಯಿತಾ, ಇನ್ನೂ ಸೆಕ್ಯೂರಿಟಿನ ನಾವು ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲಿ ಆನಂದ್ ಮತ್ತು ವಾಸಂತಿ ಬಂದು, ಸೆಕ್ಯೂರಿಟಿ ಇದ್ದರೂ ಸಹ ಈ ಥರ ಆಯಿತು, ನೀವು ಬದುಕುಳಿದಿದ್ದೆ ಹೆಚ್ಚಲ್ವ ಅಮ್ಮ ಅಂದಾಗ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮನ್ನೇ ನೋಡಿ ಇವಾಗ ಒಳ್ಳೇದಾಗಲಿಲ್ವಾ, ಆ ಕಾರಲ್ಲಿ ಹೋದವರು ಸತ್ತೋಗ್ತಾರೆ ಅಂತ ಅಂದ್ಕೊಂಡಿದ್ರು, ಆದರೂ ಸಹ ನಾವು ಬದುಕಿ ಬಂದಿಲ್ವಾ, ಬೇಜಾರು ಮಾಡ್ಕೋಬೇಡಿ ಆಯಿತಾ, ಇನ್ನು ಸೆಕ್ಯೂರಿಟಿನ ಜಾಸ್ತಿ ಮಾಡ್ತೀನಿ, ಹಾಗೆ ಒಂದು ಜೀಪ್ನ ಅರೇಂಜ್ ಮಾಡ್ತೀನಿ, ಇವತ್ತು ಭುವಿ ಹೋಗೋದು ಬೇಡ, ನನಗೂ ಸ್ವಲ್ಪ ಬೇಜಾರಾಗ್ತಾ ಇದೆ, ನಾಳೆಯಿಂದ ಆ ಜೀಪ್ನ ತಂದಮೇಲೆ ಅವಳನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಡ್ಯೂಟಿಗೆ ಹೊರಡ್ತಾಳೆ. ಇನ್ನೊಂದು ಕಡೆ ಶಂಕರ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿ ಅದಕ್ಕೆ ಸುನಂದ ಬಂದು, ಶಂಕರ ನೆನ್ನೆ ತುಂಬ ಬೇಜಾರ್ಕೊಂಡು ಹಸ್ಕೊಂಡು ಮಲ್ಕೊಂಡೆ, ಯಾಕಪ್ಪ ಊಟನೂ ಮಾಡಿಲ್ಲ, ಬಾ ತಿಂಡಿ ತಿನ್ನು ಅಂತ ಕರಿತಿರ್ಬೇಕಾದ್ರೆ, ಪಾರ್ವತಿ ಬಂದು, ಇಲ್ಲ ನನ್ನ ಮಗನಿಗೆ ನಾನು ಹೊಟ್ಟೆ ತುಂಬ ಊಟ ಮಾಡಿಸ್ದೆ, ಆವಾಗಲೇ ಅವನು ಮಲಗಿದ್ದ ಅಂದಾಗ, ಹೆಂಗೋ
ಊಟ ಮಾಡಿಸಿದ್ರಲ್ಲ ಬಿಡಿ ಅತ್ತೆವ ಅಂತ ಹೇಳ್ತಾ ಇರಬೇಕಾದ್ರೆ ಭೈರದೇವಿ ಬಂದು ಏನು ನೀನು ಊಟ ಮಾಡಿಸ್ತಾ, ನಾನು ಊಟ ಮಾಡ್ಸೋಣ ಅಂತ ಬಂದಿದ್ದೆ, ಅಷ್ಟೊತ್ತಿಗೆ ನೀನು ಹಿಂಗೆ ಮಾಡಿದೆ ಅಂದಾಗ, ಅಯ್ಯೋ ಅಕ್ಕ ನೀವು ತಟ್ಟೆಲಿ ಊಟ ಹಂಗೆ ಇಟ್ಟು ಹೋಗಿದ್ರಿ, ಅದಕ್ಕೋಸ್ಕರ ನಾನೇ ಊಟ ಮಾಡಿಸ್ದೆ ಅಂದಾಗ ಭೈರದೇವಿ ಕೋಪ ಮಾಡಿಕೊಂಡು ಪಾರ್ವತಿ ನೋಡ್ತಾ ಇರ್ತಾಳೆ. ಆಮೇಲೆ ಹಾಗೆ ಸಮಾಧಾನ ಮಾಡಿಕೊಂಡು ಹೋಗ್ಲಿ ಬಿಡು, ಯಾರು ಊಟ ಮಾಡಿಸಿದ್ರೇನು ನನ್ನ ಮಗ ಊಟ ಮಾಡಿದ್ನಲ್ಲ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು, ನೋಡು ಮಗನೇ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಈ ಥರ ಕುಡಿದು ಸರ್ಗೋಗಿದೆಯಾ ಆಯಿತಾ, ಈ ಥರ ಎಲ್ಲ ಇರಬೇಡ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದಾಗ, ಇನ್ನೇನು ಮಾಡೋಣವ, ವಿಷಯಗಳು ಸನ್ನಿವೇಶಗಳು ಪದೇ ಅವೇ ಬಂದು ನಮ್ಮನ್ನು ಕಾಡ್ತಾ ಇದ್ದೇವೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದಾಗ, ಸರಿ ಅದನ್ನೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅವಾಗ ಬಾರಪ್ಪ ತಿಂಡಿ ತಿನ್ನು ಅಂತ ಅದಕ್ಕೆ ಕರಿತಿರ್ಬೇಕಾದ್ರೆ ನನಗೇನು ಬೇಡ ಅಂತ ಇರ್ತಾನೆ. ಹಳೆದನ್ನೆಲ್ಲ ನೆನಪಿಸ್ಕೊಂಡು ಕೊರಗಬೇಡ ಆಯಿತಾ, ದಯವಿಟ್ಟು ತಿಂಡಿ ತಿನ್ನು ಅಂತ ಮಾಡ್ಕೊಂಡು ಹಾಗೆ ಶಂಕರ ನಿಂತ್ಕೊಬಿಡ್ತಾನೆ. ಮತ್ತೆ ಭೈರದೇವಿ ಹೇಳ್ತಿರ್ತಾಳೆ ದಯವಿಟ್ಟು ಇನ್ಮೇಲೆ ಕುಡಿಬೇಡ ಅಂದಾಗ, ಸರಿ ಆಯಿತು ಬಿಡಿ, ಇಲ್ಲಿ ಕುಡಿಯಲ್ಲ, ನಾನು ಹೊರಗಡೆ ಕುಡ್ಕೊ ಬರ್ತೀನಿ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಶಂಕರ ಹೋಗೇ ಬಿಡ್ತಾನೆ. ಆಗ ಭೈರದೇವಿ ನನಗೂ ಇದೇ ಬೇಕಿತ್ತು ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.